ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ಟೆಕ್ನಿನ ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ಏನು ವಿಷಯಪ್ಪ ನಿಮಗೆ ಮಾಹಿತಿನ ನಿಮಗೆ ತಿಳಿಸಲಿಕ್ಕೆ ಬಯಸಿದ್ದಾನೆಂದರೆ, ನಮ್ಮ ದೇಶದ ಮೊಬೈಲ್ ಮತ್ತು ಬೇರೆ ದೇಶದ ಮೊಬೈಲ್ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸಲಿಕ್ಕೆ ಬಯಸಿದ ಸ್ನೇಹಿತರೆ. ನಮ್ಮ ದೇಶದ ಮೊಬೈಲ್ ತುಂಬ ಕಡಿಮೆ. ಈಗ ಬೇರೆ ದೇಶದ ಮೊಬೈಲ್ ತುಂಬ ಜಾಸ್ತಿ ಆಗಿದೆ ಸ್ನೇಹಿತರೆ. ಬೇರೆ ದೇಶದ ಮೊಬೈಲ್ ಮಾರ್ಕೆಟಿಂಗ್ ತುಂಬ ನಮ್ಮ ಭಾರತ ದೇಶಕ್ಕೆ ನೆಲೆ ಊರಿ ಈ ನಮ್ಮ ಇಂಡಿಯನ್ ಮೊಬೈಲ್ ತುಂಬ ಕಡಿಮೆ ಆಗ್ತಿದೆ ಸ್ನೇಹಿತರೆ. ಈಗ ಇತ್ತೀಚೆಗೆ ಸ್ನೇಹಿತರೆ ಬೇರೆ ದೇಶದ ಮೊಬೈಲ್ ತುಂಬ ಜಾಸ್ತಿ ಆಗಿದೆ ಸ್ನೇಹಿತರೆ. ನಾವು ಡಿಫ್ರೆಂಟ್ ಮಾಡಿದೆ ಇಂಡಿಯನ್ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ತುಂಬ ಕಡಿಮೆ. ಏಕೆಂದರೆ ನಮ್ಮ ಚೈನಾದಲ್ಲಿ ಮಾರ್ಕೆಟಿಂಗಲ್ಲಿ ನಂಬರ್ 1 ಸ್ಥಾನ ಇದೆ ನಮ್ಮ ಚೈನಾ ದೇಶದಲ್ಲಿ. ಅದಕ್ಕೆ ಇದರ ಬಗ್ಗೆ ಮಾಹಿತಿ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡುವ. ಇದರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ಬನ್ನಿ ವಿಡಿಯೋ ಶುರು ಮಾಡುವ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಮೊಬೈಲ್ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಶುರು ಮಾಡೋ ಸ್ನೇಹಿತರೆ. ನಮ್ಮ ಮೊಬೈಲ್ ಮಾರ್ಕೆಟಿಂಗಲ್ಲಿ ತುಂಬ ಇಂಡಿಯನ್ ಬ್ರ್ಯಾಂಡ್ ತುಂಬ ಕಡಿಮೆ ಆಗಿದೆ ಸ್ನೇಹಿತರೆ. ಏಕೆ ವಿಷಯ ಅಂದರೆ ನಮ್ಮ ಬೇರೆ ದೇಶದ ಮೊಬೈಲ್ ತುಂಬ ಜಾಸ್ತಿ ಆಗಿದೆ. ಹೊರ ದೇಶದ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ನೆಲೆಯೂರಿ ಸ್ನೇಹಿತರೆ. ಏಕೆ ವಿಷಯ ಅಂದರೆ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ತುಂಬ ಕಡಿಮೆ ಸ್ನೇಹಿತರೆ. ಏಕೆ ವಿಷಯ ಅಂದರೆ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಅದೇ, ಕಾಸ್ಟ್ ಸಹ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಬೇರೆ ದೇಶದ ಮೊಬೈಲ್ ಕಾಸ್ಟ್ ಜಾಸ್ತಿ ಇದೆ, ನಮ್ಮ ಬಜೆಟ್ ತಕ್ಕಂತೆ ಫೋನ್ ಸಿಗುತ್ತದೆ. ಒಂದು ಎಕ್ಸಾಂಪಲ್ ಅಂದರೆ ನಮಗೊಂದು 10,000 ಮೊಬೈಲ್ ಬೇಕಂದರೆ ಚೈನೀಸ್ ಮೊಬೈಲ್ ತುಂಬ ಜನ ಮುಗಿಬಲ್ಲ ಸ್ನೇಹಿತರೆ. ನಮಗೆ ಈಗ ಕಾಸ್ಟ್ಲೆಸ್ ಮೊಬೈಲ್ ಬೇಕಂದರೆ ಐಫೋನ್ ಎಲ್ಲ ಇದರ ಬಗ್ಗೆ ಜನರು ಮಾಹಿತಿ ತಿಳಿಸ್ತಾರೆ ಸ್ನೇಹಿತರೆ. ಐಫೋನ್ ಬಗ್ಗೆ ತುಂಬ ಜನರು ಕಾಸ್ಟ್ಲಿ ಕಡಿಮೆ ಬಜೆಟಲ್ಲಿ ನಮಗೆ ಫೋನ್ ಸಿಗುತ್ತದೆ. ಕಡಿಮೆ ಬಜೆಟ್ ಫೋನ್ ಇದೆ, ಕಾಸ್ಟ್ಲೆಸ್ ಫೋನ್ ಇದೆ. ಈಗ ತುಂಬ ಕಾಸ್ಟ್ಲೆಸ್ ಫೋನ್ ಬರ್ತಾ ಉಂಟು ಆ್ಯಂಡ್ರಾಯ್ಡಲ್ಲಿ 1 ಲಕ್ಷ 2 ಲಕ್ಷದಲ್ಲಿ. ಈಗಲ್ಲ ಇನ್ನೊಂದು ವಿಷಯ ಏನಂದರೆ, ನಮ್ಮ ದೇಶದಲ್ಲಿ ಮಾರ್ಕೆಟಿಂಗ್ ತುಂಬ ಕಷ್ಟ ಸ್ನೇಹಿತರೆ. ಏಕೆಂದರೆ ನಮಗೆ ಬಜೆಟ್ ತಕ್ಕಂತೆ ನಮಗೆ ಫೋನ್ ಸಹ ಸ್ನೇಹಿತರೆ. ಮತ್ತು ನಮ್ಮ ಚೈನೀಸ್ ಮೊಬೈಲ್ ತುಂಬ ನೆರವು ಸ್ನೇಹಿತರೆ. ಅದರಲ್ಲಿ ಬಂದುಬಿಟ್ಟು ಚೈನೀಸ್ ಮಾರ್ಕೆಟಲ್ಲಿ 75% ಚೈನಾ ಮೊಬೈಲ್ ಇಂಡಿಯಾದಲ್ಲಿ ಮಾರ್ಕೆಟಿಂಗ್ ನೋಡಿ ಸ್ನೇಹಿತರೆ. 75% ಅಂತ ನೋಡಿ ಎಷ್ಟು ದೊಡ್ಡ ಮಾರ್ಕೆಟಿಂಗ್ ನೋಡಿ ಸ್ನೇಹಿತರೆ. ಅವರೇ ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ರಿಯಲ್ಮಿ ಆಗಿರ್ಬೋದು, ಪೋಕೋ ಆಗಿರ್ಬೋದು, ಐಕ್ಯೂ ಆಗಿರ್ಬೋದು, OnePlus ಆಗಿರ್ಬೋದು, ಟೆಕ್ನೋ ಆಗಿರ್ಬೋದು ಸ್ನೇಹಿತರೆ. ಇನ್ನಿತರ ಕೆಲವು ಚೈನಾ ಮೊಬೈಲ್ ತುಂಬ ಇದೆ ಸ್ನೇಹಿತರೆ. ನಿಮ್ಮ ಕೈಯಲ್ಲಿ ಸಮೇತ ಚೈನೀಸ್ ಮೊಬೈಲ್ ತುಂಬ ಜನರು ಬಜೆಟ್ ತಕ್ಕಂತೆ 10,000 12,000, 12,000 15,000, 20,000 ತನಕ ಬಜೆಟ್ ತಕ್ಕಂತೆ ಫೋನ್ ಸಿಗುತ್ತೆ ಸ್ನೇಹಿತರೆ. ನಮ್ಮ ಐಫೋನ್ ಮಾರ್ಕೆಟಿಂಗ್ ಎಷ್ಟು ಗೊತ್ತಾ ಸ್ನೇಹಿತರೆ? ಐಫೋನ್ ಮಾರ್ಕೆಟ್ ಬಂದುಬಿಟ್ಟು ಖಾಲಿ 6.76%, ಖಾಲಿ 6.70% ಸ್ನೇಹಿತರೆ. ಖಾಲಿ ಐಫೋನ್ ಮಾರ್ಕೆಟಿಂಗ್ ಸ್ನೇಹಿತರೆ. ಸ್ಯಾಮ್ಸಂಗ್ ಚೈನೀಸ್ ಮಾರ್ಕೆಟ್ ಅಲ್ಲ, ಇದು ಸ್ಯಾಮ್ಸಂಗ್ ಬಂದುಬಿಟ್ಟು ಸೌತ್ ಕೊರಿಯಾ ಸ್ನೇಹಿತರೆ. ಅದರ ಮಾರ್ಕೆಟಿಂಗ್ ಬಂದುಬಿಟ್ಟು 12.60% ಸ್ನೇಹಿತರೆ. ಅದು ಓನ್ ಆಗಿ ಮಾಡ್ತದೆ ಸ್ನೇಹಿತರೆ ಸ್ಯಾಮ್ಸಂಗ್ ಬಗ್ಗೆ. ಅದರ ಬಗ್ಗೆ ನಾನು ನಿಮಗೆ ಮಾರ್ಕೆಟಿಂಗ್ ತಿಳಿಸ್ತೇನೆ ಚೈನಾ ಬಗ್ಗೆ. ಚೈನಾ ಮಾರ್ಕೆಟ್ ಬಂದುಬಿಟ್ಟು ವಿವೋ ಮತ್ತು ಓಪ್ಪೋ ಚೈನೀಸ್ ಮೊಬೈಲಲ್ಲಿ 15.8% ಸ್ನೇಹಿತರೆ ವಿವೋದು. ಓಪ್ಪೋ ಬಂದುಬಿಟ್ಟು 13.9% ಸ್ನೇಹಿತರೆ. ಈ ಎರಡು ಫೋನ್ ಕಂಪೇರ್ ಮಾಡಿದೆ, ಅದೇ ಫೋನ್ ಈಗ ರೀಬ್ರ್ಯಾಂಡ್. ಈಗ ನಮ್ಮ ಚೈನಾ ಮೊಬೈಲ್ನಲ್ಲಿ ರೀಬ್ರ್ಯಾಂಡ್ ಬಂದುಬಿಟ್ಟು ಒಂದೇ ಕಂಪನಿ, ವಿವೋದು ಐಕ್ಯೂ. ಅವರ ಕಂಪನಿ ಸಬ್ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಈಗ ಒಂದು ಸಬ್ ಬ್ರ್ಯಾಂಡ್ ಬಂದುಬಿಟ್ಟು ಐಕ್ಯೂ. ಓಪ್ಪೋನವರು ಸಮೇತ ಮಾಡಿದ್ದಾರೆ. ರಿಯಲ್ಮಿ ಬಂದುಬಿಟ್ಟು ಮತ್ತು ಪೋಕೋ, ಅದು ಶೋಮಿ ಅವರು, MI ಅವರು, ಅದರ ಸಬ್ ಬ್ರ್ಯಾಂಡ್ ಬಂದುಬಿಟ್ಟು ಪೋಕೋ. ಕೆಲವು ಇನ್ನಿತರ ಮೊಬೈಲ್ ತುಂಬ ಮಾರ್ಕೆಟಿಂಗಲ್ಲಿ ಚೈನಾ ಕಂಪೇರ್ ಮಾಡಿ ಮಾಡೆಲ್ ಸ್ವಲ್ಪ ಬೇರೆ ರೀತಿ. ಇದು ಪೋಕೋ ಬೇರೆ ಕಂಪನಿ ಎನಿಸೋ ಜನರಿಗೆ.
ಅದರ ಮೈನ್ ಕಂಪನಿಯಾದ ಬಂದುಬಿಟ್ಟು ಓಪೋ ಆಗಿರೋ ವಿವೋ ಆಗಿರೋ ಸ್ನೇಹಿತರೆ, ಅದ ಕಂಪನಿ ಒಂದೇ, ಅದರ ಸಬ್ ಬ್ರ್ಯಾಂಡ್ ಬಂದುಬಿಟ್ಟು ಸ್ನೇಹಿತರೆ. ನೋಡುವ ಸ್ನೇಹಿತರೆ, ಇದರ ಮಾಹಿತಿ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ನಿಮಗೆ ಎಲ್ಲ ಫೋನ್ ಎಷ್ಟು ಪರ್ಸೆಂಟ್ ಮಾರ್ಕೆಟಿಂಗ್ ಇದೆ ಗೊತ್ತಾ ಸ್ನೇಹಿತರೆ? ಟಾಪ್ ಒಂದು ಬಂದುಬಿಟ್ಟು ವಿವೋ. ಇಂಡಿಯನ್ ಮಾರ್ಕೆಟಲ್ಲಿ ವಿವೋ ನಂಬರ್ 1 ಸ್ಥಾನದಲ್ಲಿದೆ. 16.50% ಮಾರ್ಕೆಟಿಂಗ್ ಹೊಂದಿದೆ. ಶೋಮಿ ಎಮ್ ಐ ಬಂದುಬಿಟ್ಟು 13.50% ಹೊಂದಿದೆ. ಸ್ಯಾಮ್ಸಂಗ್ 3ನೇ ಸ್ಥಳ ಸ್ನೇಹಿತರೆ, ಅದು 12.60% ಸ್ನೇಹಿತರೆ. ಇನ್ನು ಬಂದುಬಿಟ್ಟು ರಿಯಲ್ಮಿ ಸ್ನೇಹಿತರೆ, ರಿಯಲ್ಮಿ ಬಂದುಬಿಟ್ಟು 12.60% ಸ್ನೇಹಿತರೆ. ಓಪೋ ಬಂದುಬಿಟ್ಟು 11.50% ಸ್ನೇಹಿತರೆ. ಐಫೋನ್ ಬಂದುಬಿಟ್ಟು 6.70% ಸ್ನೇಹಿತರೆ. ಮೋಟ್ರೋಲಾ, ಇದು ಮೋಟ್ರೋಲಾ ಫೋನ್ ಬಂದುಬಿಟ್ಟು ನಮ್ಮ ಚೈನೀಸ್ ಮೊಬೈಲ್ ಅಲ್ಲ, ಅದು ಬಂದುಬಿಟ್ಟು ಯು ಎಸ್ ಎ ಫೋನ್ ಅದು ಬಂದುಬಿಟ್ಟು ಸ್ನೇಹಿತರೆ. ಮತ್ತು ಐಫೋನ್ ಸಹ US ಮೋಟೋರೋಲಾ ಬಂದುಬಿಟ್ಟು 6.20% ಸ್ನೇಹಿತರೆ. ಪೋಕೋ ಚೈನಾ ಒಳ ಸ್ನೇಹಿತರೆ, ಅದು ಬಂದುಬಿಟ್ಟು 5.70% ಸ್ನೇಹಿತರೆ. ಇನ್ನು ಬಂದುಬಿಟ್ಟು ಒನ್ ಪ್ಲಸ್ ಬಂದುಬಿಟ್ಟು 4.40% ಸ್ನೇಹಿತರೆ. IQ ಬಂದುಬಿಟ್ಟು 2.70% ಮಾರ್ಕೆಟಿಂಗ್ ಒಂದು ಸ್ನೇಹಿತರೆ. ಇದರಲ್ಲಿ ಇಂಡಿಯನ್ ಮೊಬೈಲ್ ಒಂದೇ ಒಂದು ಹೆಸರು ಕಾಣಲಿಕ್ಕಿಲ್ಲ ಸ್ನೇಹಿತರೆ. ಏಕೆ ಸ್ನೇಹಿತರೆ? ಇಂಡಿಯನ್ ಮಾರ್ಕೆಟಲ್ಲಿ ನಮ್ಮ ಮೊಬೈಲ್ ಆಗಿರುವ ಲಾವಾ, ಮೈಕ್ರೋಮ್ಯಾಕ್ಸ್, ಇನ್ನಿತರ ಕೆಲವು ಫೋನ್ ತುಂಬ ಇದೆ, ಇಲ್ಲ ಅಂತಿಲ್ಲ ಸ್ನೇಹಿತರೆ. ಈಗ ಜಿಯೋ ಅಂತ ಈಗ ಸಿಮ್ ಬಂದಿದೆ ಸ್ನೇಹಿತರೆ. ಈಗ ಜಿಯೋ ಬಂದಿದೆ, ಜಿಯೋ ಕೀಪ್ಯಾಡ್ ಫೋನ್ ಬಂದಿದೆ, 4G ಫೋನ್ ಬಂದಿದೆ ಈಗ. ಅದರಲ್ಲಿ ಇನ್ನು ಮುಂದೆ ಜಿಯೋ ಸಹ ಇನ್ನು ಹೊಸ ಫೋನ್ ತರುವ ಸ್ನೇಹಿತರೆ. ಏಕೆಂದರೆ ಈಗ ಜಿಯೋ ಸಹ ಮಾರ್ಕೆಟಿಂಗಲ್ಲಿ ಸಿಮ್ ಮಾರ್ಕೆಟಿಂಗಲ್ಲಿ ನಂಬರ್ 1 ಸ್ಥಾನ ಬಂದಿದೆ ಸ್ನೇಹಿತರೆ. ಜಿಯೋ ಇನ್ನಿನ್ನು ಹೊಸ ಫೀಚರ್ಸ್ ಸಹ ಜಿಯೋದಲ್ಲಿ ತರುವುದು ಈಗ ಸ್ನೇಹಿತರೆ. ಈಗ ಲಾವಾ ಸಹ ಒಳ್ಳೆಯ ಸ್ಮಾರ್ಟ್ಫೋನ್ ನಮ್ಮ ಇಂಡಿಯಾ ಮಾರ್ಕೆಟಲ್ಲಿ ಸಹ ಒಳ್ಳೆ ರೀತಿಯ ಫೋನ್ ಬರ್ತದೆ ಸ್ನೇಹಿತರೆ. ನೋಡೋ ಸ್ನೇಹಿತರೆ, ಈಗ ಅಗ್ನಿ 2, ಅಗ್ನಿ 3 ಸ್ನೇಹಿತರೆ, ಲಾವಾದವರು ಫೋನ್ ಹೊಸ ಫೋನ್ ಈಗ ನಮ್ಮ ಇಂಡಿಯಾ ಮಾರ್ಕೆಟಲ್ಲಿ ಈಗ ಒಳ್ಳೆ ರೀತಿಯ ಬಜೆಟ್ ತಕ್ಕಂತೆ ಫೋನ್ ಈಗ ನಮ್ಮ ಇಂಡಿಯಾ ಮಾರ್ಕೆಟಲ್ಲಿ ಈಗ ನೆಲವರು ಸ್ನೇಹಿತರೆ. ಈಗ ಲಾವಾ ನಮ್ಮ ಇಂಡಿಯಾದ ಮೊಬೈಲ್ ಸ್ನೇಹಿತರೆ. ಈಗ ಲಾವಾ ಇಂಡಿಯನ್ ಬ್ರ್ಯಾಂಡ್ ಮೊಬೈಲ್ ಆಗಿರೋ ಸ್ನೇಹಿತರೆ, ಅದರ ಒಳ್ಳೊಳ್ಳೆ ಫೀಚರ್ ಇನ್ನಿನ್ನು ನಮ್ಮ ಲಾವಾ ನಮ್ಮ ದೇಶದ ಹೆಮ್ಮೆಯ ಮೊಬೈಲ್ ಆಗಿರುವ ಲಾವಾ ಸ್ನೇಹಿತರೆ. ಇದರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಟ್ಟರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಮೊಬೈಲ್ ಸಹ ಮಾರ್ಕೆಟಿಂಗ್ ಒಳ್ಳೆ ರೀತಿ ಮಾಡುವ ಸ್ನೇಹಿತರೆ. ನಮ್ಮ ಚೈನೀಸ್ ಮೊಬೈಲ್ಗಿಂತ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಮೊಬೈಲ್ ಒತ್ತು ಕೊಟ್ಟರೆ ನಮ್ಮ ದೇಶದಲ್ಲಿ ಲಾವಾ ಎನ್ನುವುದು ಮೊಬೈಲ್ ಒಳ್ಳೆಯ ಫೋನ್. ಅದು ಮೊದಲು ಮೈಕ್ರೋಮ್ಯಾಕ್ಸ್ ಇತ್ತು ಮೊಬೈಲ್, ಅದು ಸಹ ಒಳ್ಳೆಯ ಫೋನ್. ಮೈಕ್ರೋಮ್ಯಾಕ್ಸ್ ಅದು ಸಹ ತುಂಬ ಕಡಿಮೆ ಈಗ ಕಾಣೋದು. ಮಾರ್ಕೆಟಿಂಗ್ ಸಹ ಮೈಕ್ರೋಮ್ಯಾಕ್ಸ್ ಫೋನ್ ತುಂಬ ಕಡಿಮೆ ಆಗಿದೆ ಸ್ನೇಹಿತರೆ. ಚೈನೀಸ್ ಮೊಬೈಲ್ ಮಾರ್ಕೆಟಿಂಗ್ ಜಾಸ್ತಿ ಆಗಿದೆ ಸ್ನೇಹಿತರೆ. ಹೇಳಿದಲ್ಲ ಈಗ ರೀಬ್ರ್ಯಾಂಡ್ ಪೋಕೋ, ರಿಯಲ್ಮಿ ಅದರ ಸಬ್ ಬ್ರ್ಯಾಂಡ್, ಕಂಪನಿ ಒಂದು ಸಹ ಅದರ ಸಬ್ ಬ್ರ್ಯಾಂಡ್ ಈಗ ತುಂಬ ಸಬ್ ಬ್ರ್ಯಾಂಡ್ ಮಾಡ್ತಾರಲ್ಲ, ಹಾಗೆಯೇ ಮಾರ್ಕೆಟಿಂಗಲ್ಲಿ ನಮ್ಮ ಇಂಡಿಯಾದ ಮೊಬೈಲ್ ಆಗಿರೋ ಸ್ನೇಹಿತರೆ. ಇನ್ನು ಮುಂದೆ ನಮ್ಮ ದೇಶದಲ್ಲಿ ಇಂಡಿಯನ್ ಮಾರ್ಕೆಟಿಂಗ್, ನಮ್ಮ ಇಂಡಿಯನ್ ಮೊಬೈಲನ್ನು ಇನ್ನಷ್ಟು ಹೆಚ್ಚಲಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಮುಗಿಸ್ತೇನೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಸ್ನೇಹಿತರೆ. ಮುಂದೆ ವಿಡಿಯೋ ಸಿಗುವ. ಥ್ಯಾಂಕ್ ಯು, ಟಾಟಾ, ಬಾಯ್.